ನೋಡ್ತಾ ಇದ್ರ BBC ನ್ಯೂಸ್. ನಾನು ಸ್ವಾಗತ್. PUC ಆದ್ಮೇಲೆ ಮುಂದೇನು ಅಂತ ನೋಡ್ತಾ ಹೋದಾಗ ಸಾಕಷ್ಟು ಆಯ್ಕೆಗಳು ಸಿಗುತ್ತೆ. ಅದರಲ್ಲಿ ಇಂಜಿನಿಯರಿಂಗ್ ಅಂತ ಬಂದಾಗ ಪ್ರತಿನಿತ್ಯ ಹೊಸ ಹೊಸ ಕೋರ್ಸ್ಗಳು ಇಂಟ್ರೊಡ್ಯೂಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಅಂತದ್ರಲ್ಲಿ ಇದೀಗ ಅತಿ ಹೆಚ್ಚು ಬೂಮಿಂಗ್ ನಲ್ಲಿ ಇರತಕ್ಕಂತ ಒಂದು ಕೋರ್ಸ್ ಅಂದ್ರೆ VLSI ಅಂತಕ್ಕಂಥದ್ದು. VLSI ಅಂತಕ್ಕಂಥದ್ದು ಏನು? ಈ ಹಿಂದೆ VLSI ಅನ್ನ ಇಂಜಿನಿಯರಿಂಗ್ ಆದ್ಮೇಲೆ ಸ್ಟಡಿ ಮಾಡ್ತಾ ಇದ್ರು. ಈಗ ಇಂಜಿನಿಯರಿಂಗ್ ಅವಧಿಯಲ್ಲೇ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅಂಡ್ ಅತಿ ಹೆಚ್ಚು ಅವಕಾಶಗಳು ಈಗ VLSI ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸಿಗ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಇವತ್ತು ನನ್ನ ಜೊತೆ ಪ್ಯಾನಲ್ ಡಿಸ್ಕಷನ್ ಮಾಡಲಿಕ್ಕೆ ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥವ್ರು ವಿವಿಧ IEEE ಇಂದ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರನ್ನು ಕೂಡ ನಾನು ನಿನ್ನೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಅವ್ರ ಜೊತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. VLSI ಅಂತ ಅಂದ್ರೆ ಏನು, ಅದರ ಕಾರ್ಯವ್ಯಾಪ್ತಿ ಹೇಗಿರುತ್ತೆ ಅಂಡ್ ಅದನ್ನ ಆಯ್ಕೆ ಮಾಡ್ಕೊಂಡ ವಿದ್ಯಾರ್ಥಿಗಳಿಗೆ ಮುಂದಿನ ಅವಕಾಶಗಳು ಏನೇನು ಸಿಗ್ತದೆ, ಇವೆಲ್ಲವನ್ನ ಒಂದೊಂದಾಗಿ ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಜೊತೆ ಇವತ್ತು ಪ್ಯಾನಲ್ ನಲ್ಲಿ ಇದ್ದಾರೆ. ನಾನು ಮೊದಲು ವೆಲ್ಕಮ್ ಮಾಡ್ತೀನಿ ಸುಬ್ರ ಪ್ರಕಾಶ್ ಸರ್, IEEE ಸೆಡಾ ಸೆಕ್ರೆಟರಿ ಇವರು, ಹಾಗೂ ಫೌಂಡರ್ ಅಂಡ್ CEO ಸಿಗ್ ವರ್ಕ್ಸ್ ರಿಸರ್ಚ್ ಲ್ಯಾಬ್, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಥ್ಯಾಂಕ್ ಯು ಫಾರ್ ವೆಲ್ಕಮಿಂಗ್. ಅಂಡ್ ಮತ್ತೊಬ್ರು ಅಲೋಕ್ ಕುಮಾರ್ ದಾಸ್ ಅವರು, ಫೌಂಡರ್ ಅಂಡ್ CEO ಲ್ಯಾಬ್ ಅಂಡ್ ಲೆಕ್ಚರ್ ಸೆಮಿ ಕಂಡಕ್ಟರ್ ಮತ್ತು ಸೀನಿಯರ್ ಮೆಂಬರ್ IEEE, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಡಾಕ್ಟರ್ ಪರಮೇಶ್ ಚಾರಿ ಅವರು, ಇವರು ಚೇರ್ IEEE ಸೆಡಾ ಬೆಂಗಳೂರು ಚಾಪ್ಟರ್, ವೈಸ್ ಚೇರ್ಮನ್ IEEE ಬೆಂಗಳೂರು, ಮತ್ತೆ ಪ್ರೊಫೆಸರ್ ಅಂಡ್ HOD ಡಿಪಾರ್ಟ್ಮೆಂಟ್ ಆಫ್ ECE ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಸರ್ ನಮಸ್ತೆ. ನಮಸ್ಕಾರ. ಅಂಡ್ ನನ್ನ ಜೊತೆ ಮತ್ತೊಬ್ರು ಇದ್ದಾರೆ, ಡಾಕ್ಟರ್ ಪ್ರೇಮಾನಂದ BS ಅವರು ಕೂಡ ಎಕ್ಸಿಕಾಮ್ IEEE ಸೆಡಾ ಬೆಂಗಳೂರು ಚಾಪ್ಟರ್, ಮತ್ತೆ ಚೇರ್ IEEE ITS ಬೆಂಗಳೂರು ಚಾಪ್ಟರ್, ಮತ್ತೆ ಅಸೋಸಿಯೇಟ್ ಪ್ರೊಫೆಸರ್ RV ಕಾಲೇಜ್ ಬೆಂಗಳೂರು. ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಸ್ವಾಗತ. ಎಸ್, ನಾನು ಮೊದಲು ಸುಬ್ರ ಪ್ರಕಾಶ್ ಸರ್ ಜೊತೆ ಮಾತಾಡ್ತೀನಿ. ಸರ್, ನಮ್ಮ ವೀಕ್ಷಕರಿಗೆ ಅಂಡ್ ವಾಹಿನಿ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ VLSI ಅಂತಕ್ಕಂಥದ್ದು ಏನು ಅಂಡ್ ಅದರ ಕಾರ್ಯವ್ಯಾಪ್ತಿ ಹೆಂಗೆ ಇರುತ್ತೆ? So the very first thing, the very expansion of the term VLSI, it stands for very large scale integration. So now here we have to understand what is the meaning of very large and what we are trying to integrate and why we integrate. That is the thing we have to understand. So when we say the very large scale integration, it is not just integrating one or two pieces of components, and what we integrate actually. So we integrate at the level of digital gates, arrays and the circuit level. Those integration we call as integration, and when we integrate it at a very large numbers, more than some multiples of 500,000, 100,000. So that level of scale we call it as large scale of integration. Then now the next question comes, what is the need of integrating with that large scale? The reason is, when the requirement of application is increasing, we need more faster processing and we need the less consumption of computation and the power level. So to achieve that, we have to integrate, we have to increase that power by integrating more number of logic and digital and logic circuit level components. And also we have to, as we are integrating more number of components, there will be a impact on power level. So that also we have to reduce, and also the size matters. Whenever we are integrating many things to achieve more efficient application, then there is a chance that it will increase the size. So to reduce the size, we need the compaction. So for that we need the very large integration of these components into a very miniature form. So that comes to the next level, how we will miniaturize it. So this Alok will talk more about it, how we are compacting in the form of chip design. But this is the basic understanding why we need a VLSI and what is its need. ಎಸ್, ಅಲೋಕ್ ಸರ್ ಹೇಳ್ತಾ ಇದ್ರು, ನಾವು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಅದನ್ನ ಕಂಪ್ರೆಸ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ರಿಗಾರ್ಡಿಂಗ್ ಈಗ ಚಿಪ್ ಮ್ಯಾನುಫ್ಯಾಕ್ಚರ್ ಬಗ್ಗೆ ಹೇಳ್ತಾ ಹೋದ್ರೆ ನೀವು, ಯಾಕೆಂದ್ರೆ ನಾವು ಹಿಂದೆ ನೋಡ್ತಾ ಇದ್ವಿ, ಇಷ್ಟು ದೊಡ್ಡ ಇದ್ದ ವಸ್ತುಗಳೆಲ್ಲ ಇವತ್ತು ನಮಗೆ ಬಹಳ ಚಿಕ್ಕದಾಗಿ ಸಿಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಚಿಪ್ಗಳು ಚಿಕ್ಕ ಮೈಕ್ರೋ ನ್ಯಾನೋ ಆಗ್ತಾ ಹೋಗುತ್ತೆ. ಸೊ ಚಿಪ್ ಮ್ಯಾನುಫ್ಯಾಕ್ಚರ್ ಬಗ್ಗೆ VLSI ನಲ್ಲಿ ಹೇಳ್ತಾ ಹೋದ್ರೆ. Yes. So the thing is, this VLSI design, there you have to shrink, you have to still make the electronic circuit but very small, and all circuits will be printed on a silicon chip. That is the semiconductor area. Earlier it was there, the electronics was there,
but that was on PCB, printed circuit board, and bigger. But all those things are integrated through VLSI design, and everything is manufactured on a single semiconductor, and the material is silicon. That's why we call it semiconductor technology. And my company, Lab and Lecture Semiconductors, we are doing this from 2020, and I am also part of IEEE. I am a volunteer, and I take IEEE route to spread this knowledge to all the institutes across Karnataka. So what we do and what we need to do. After COVID, we have always, all of us has realized that there is a need for self-reliant, what that is called by our Prime Minister, Atmanirbhar Bharat. So means everything, not only the circuits, silicon, everything we need to do on our own out of India. Towards that, manufacturing silicon, circuits and semiconductor has to be done here, and we have started. Currently my company manufactures with the outside fabs outside India. When the fabs come in India, that is built, we will do it inside India. The government of India has invested around 70,000 crore to build fabs in the soil of India, and it will come in many places like Gujarat, Assam. There is a plan, and there will be more and more of this. And I am getting myself ready and my students across Karnataka ready to take that opportunity so that they can design as well as manufacture the chips inside India. And as part of IEEE, I go everywhere, all possible colleges, and conduct workshop, one-day workshop, seminars, lecture series. And of late now I am getting requests for serving as a guest lecturer or guest faculty or professor of practice. So to institute, I am helping them as professor of practice or guest lecturer. That's how, and IEEE is the way to go to cater to all sorts of students across Karnataka. ಎಸ್ ಪ್ರೇಮಾನಂದ್ ಸರ್, ಈಗ ಸರ್ ಹೇಳ್ತಾ ಇದ್ದಂಗೆ ಆತ್ಮನಿರ್ಭರ್ ಯೋಜನೆಯಲ್ಲಿ ನಾವು ಈಗ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅನ್ನೋದು ಈಗ ಅತಿ ಹೆಚ್ಚು ನಮ್ಮ ದೇಶದಲ್ಲೇ ಎಲ್ಲವೂ ಆಗಬೇಕು ಅಂತ ನಾವು ಹಿಂದೆ ನೋಡ್ತಾ ಇದ್ವಿ. ಯಾವುದಾದ್ರೂ ಒಂದು ವಸ್ತು ಮೇಲೆ ಮೇಡ್ ಇನ್ ಜಪಾನ್ ಅಂತ ಇದ್ರೆ ಒಳಗಡೆ ಚಿಪ್ಪಲ್ಲಿ ಮೇಡ್ ಇನ್ ಚೈನಾ ಅಂತ ಇರ್ತಾ ಇತ್ತು. ಸೊ ಅದು ನಮ್ಮ ದೇಶದಲ್ಲೇ ಆಗಬೇಕು ಅಂತ ಹೊರಟಿರ್ಬೇಕಾದ್ರೆ ವರ್ಕ್ ಜಾಸ್ತಿ ಆದ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಬೇಕಾಗ್ತದೆ, ಅದಕ್ಕೆ ಮ್ಯಾನ್ ಪವರ್ ಜಾಸ್ತಿ ಬೇಕಾಗುತ್ತೆ. ಸೊ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈಗ ಇದನ್ನ ಸ್ಟಡಿ ಮಾಡಬೇಕು ವಿದ್ಯಾರ್ಥಿಗಳು ಅಂತ ಅಂದ್ರೆ ಅವ್ರಿಗೆ ಅವಕಾಶಗಳು ಹೇಗಿದೆ? ಅಂಡ್ ಈ ಹಿಂದೆ ಇದನ್ನ M.Tech ಮಾಡ್ತಾ ಇರೋರು ಇದನ್ನ ಸ್ಟಡಿ ಮಾಡ್ತಾ ಇದ್ರು, ಈಗ ಇಂಜಿನಿಯರಿಂಗ್ ಅವರೇ ಮಾಡಬಹುದು ಅಂತ ಅಂದ್ರೆ ಹೆಂಗೆ ಸರ್ ಇದು? ಯಾವ ತರ ಈಗ ಸಿದ್ಧತೆಗಳಾಗಿದೆ ಅಂಡ್ ಯಾವ ರೀತಿ ಇದೆ ಕೋರ್ಸ್ ನಲ್ಲಿ ಅವಕಾಶಗಳು ಯಾವ ತರ ಇದೆ? Good afternoon all. Both the industry experts spoke about what is the requirement of VLSI in the industry and how it is going on that. What are the initiatives taken from the Indian government regarding the chip manufacture? Now the primary job is to what, from where will you get that workforce? So getting the workforce is the biggest task, because when we want to go for either Atmanirbhar Bharat or any other mission, it is necessary for us to have our own set of students who works for those chips rather than importing those chips. In that scenario, from last 20 years in Karnataka, we had M.Tech VLSI and embedded courses were running successfully, where students are running into some of the high-end VLSI courses, which will help them for the placement, and they can also get readily placed in the companies to that. But from the last 3 to 4 years, especially after the COVID, there is a huge requirement in the industry which is coming on that. Only with the M.Tech students we are not able to cater to the industry requirement. As both the industry experts said, there is a huge need for that, and that is where AICT has taken an initiative to introduce the VLSI as a core courses in one of the engineering branches. From the last 2 years in Karnataka only, there are already many engineering colleges have started an initiative to train the students from the basics of instructions to them. Now
advantage to the industry is nothing but if the already students know the fundamentals of VLSI, the placements opportunities for them will increase drastically. Need not necessarily we have to learn behind the MNCs only for the software jobs or computer science related to job. Hardware jobs or the core jobs what we just saying from the industry perception will increase to that. So in that perception, both AICT as well as the VTU, Visvesvaraya Technological University has taken an initiative to introduce this undergraduate VLSI course as an undergraduate program only, and which are already initiated in few engineering college across Karnataka, and which is also, we can see more number of students are getting admitted to those courses. Because of there is a need, we always feel that there is a requirement of this industry is going. So I also urge the students who want to work on this core domain to take up the engineering courses of VLSI designs related courses to that. That will also give them the better placement for them in the future to that. In this regard, we have one professor, Dr. Parmeshachari is with us, who is already, they have already introduced the VLSI as the engineering branch only. We can hear more from them. Not only from that, in the engineering branches, it's not only from academia point of view, we have a board of studies are there. In the board of studies, we have both industry and academia people what guiding those colleges also to that, so that what they can make industry ready students where they will get a more opportunity, like what Subrapaka sir or the Alok sir spoke about that. So they are get more better opportunities when they start to learning this type of branch, core branches to that. ಎಸ್ ಪರಮೇಶ್ವರಿ ಸರ್ ನಮ್ಮ ಜೊತೆ ಹೇಳೋದಾದ್ರೆ, ಈಗ ಸರ್ ಹೇಳ್ತಾ ಇದ್ರು ಈಗ ಸಾಕಷ್ಟು ಪ್ಲೇಸ್ಮೆಂಟ್ ಆಗುತ್ತೆ. ನಾವು ಯಾವ್ದೇ ಕೋರ್ಸ್ ತಗೊಬೇಕಾದ್ರೆ ಅಟ್ ದ ಎಂಡ್ ಆಫ್ ದ ಡೇ ಯೋಚನೆ ಮಾಡೋದು ಎಲ್ಲಿ ಆಪರ್ಚುನಿಟಿ ಎಲ್ಲಿ ಜಾಸ್ತಿ ಸಿಗುತ್ತೆ ಅಂತಕ್ಕಂಥದ್ದು. ಈಗ ಆಲ್ರೆಡಿ ನೀವು ಈ ಕೋರ್ಸ್ ಅನ್ನ ನಿಮ್ಮ ಕಾಲೇಜ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಆಲ್ರೆಡಿ ರನ್ ಮಾಡ್ತಾ ಇದ್ದೀರಿ ಸರ್. ಸೊ ಈ ಕೋರ್ಸ್ ನ ತಗೊಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಕೋರ್ಸ್ ಬಗ್ಗೆ ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡೋದು. ನಮಗೆ ಆಕ್ಚುಲಿ ಮುಂಚೆ ಏನಾಗ್ತಿತ್ತು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ ಇತ್ತು. ಆ ಕೋರ್ಸಲ್ಲಿ 1 or 2 ಸಬ್ಜೆಕ್ಟ್ಸು ಈ VLSIನ ಓದ್ತಾ ಇದ್ರು. ಈಗೇನಾಗಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಏನು AICTE ಮತ್ತು VTU ದೇ ಇಂಟ್ರೊಡ್ಯೂಸ್ ಇದು VLSI, ಎಲೆಕ್ಟ್ರಾನಿಕ್ಸ್ VLSI ಆ್ಯಂಡ್ ಡಿಸೈನ್ ಟೆಕ್ನಾಲಜಿ ಅಂತೇಳಿ ಈ ಕೋರ್ಸು. ಓನ್ಲಿ ಫ್ಯೂ ಕಾಲೇಜಸ್, ನಮಗೆ VTUನಲ್ಲಿ ಗೊತ್ತಿದೆ ಆಲ್ಮೋಸ್ಟು 200ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಇದೆ ಇನ್ನು ಕರ್ನಾಟಕದಲ್ಲಿ. ಆ 200 ಕಾಲೇಜಲ್ಲೂ VLSI ಕೋರ್ಸ್ ಇಲ್ಲ. ಓನ್ಲಿ ಸಮ್ ಆಫ್ ದಿ ಸೆಲೆಕ್ಟೆಡ್ ಕಾಲೇಜಲ್ಲಿ ಈ ಕೋರ್ಸ್ನ ರನ್ ಮಾಡ್ತಾರೆ. ಅದರಲ್ಲಿ ನಮ್ಮ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್ ಕ್ಯಾಂಪಸ್ಸಲ್ಲಿ ನಾವು ಲಾಸ್ಟ್ 2 ವರ್ಷದಿಂದ ಈ ಕೋರ್ಸ್ನ ರನ್ ಮಾಡ್ತಿದ್ದೀವಿ. ನಮ್ಮ ಅಕಾಡೆಮಿಕ್ ಈ ಕರಿಕ್ಯುಲಮ್ ಡೆವಲಪ್ಮೆಂಟಲ್ಲಿ ನಾವು ಏನು ಮಾಡಿದ್ವಿ, ಇಂಡಸ್ಟ್ರಿಗೆ ಯಾವ ಥರ ಪ್ರಿಪ್ರೇಷನ್ ಬೇಕು, ಯಾವ ಸಬ್ಜೆಕ್ಟ್ನ ಯಾವ ಸಬ್ಜೆಕ್ಟ್ ಇದ್ದರೆ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ, ಆ ಒಂದು ಬೇಸಿಸಲ್ಲಿ ನಾವು ಈಗ ಇಂಡಸ್ಟ್ರಿ ಪರ್ಸನ್ಸ್ನ ಇನ್ವೈಟ್ ಮಾಡಿದ್ವಿ. ನಮ್ಮ ಬೋರ್ಡ್ ಆಫ್ ಸ್ಟಡೀಸಲ್ಲಿ ಕ್ವಾಲ್ಕಾಮಿಂದ ಮತ್ತು ವೆಸ್ಟರ್ನ್ ಡಿಜಿಟಲ್ಲು ಮತ್ತು ಇಂಟೆಲ್ ಟೆಕ್ನಾಲಜೀಸ್ ಈ ಥರ ಕಂಪ್ನೀಸ್ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಆ ಬೋರ್ಡ್ ಆಫ್ ಸ್ಟಡೀಸ್ಗೆ. ಈವನ್ ಅಕಾಡೆಮಿಕ್ ಈಗ ರಿನೋಡ್ ಪರ್ಸನಾಲಿಟೀಸ್ ಫ್ರಮ್ ಅಕಾಡೆಮಿಯಾ ಅವರು ಇದ್ದಾರೆ. ಅವ್ರ ಬೇಸಿಸ್ ಇನ್ಪುಟ್ ಅವ್ರದ್ದು ಇಂಡಸ್ಟ್ರಿ ಪರ್ಸನ್ಸ್ ಇನ್ಪುಟ್ ತೊಗೊಂಡು ನಾವು ಸಿಲೆಬಸ್ ಫ್ರೇಮ್ ಮಾಡಿದ್ದೀವಿ. ಈಗ ಲಾಸ್ಟ್ 2 ಇಯರ್ಸಿಂದ ಆಮೇಲೆ ನಾವು ಇದಕ್ಕೆ ಲ್ಯಾಬ್ ಈಗ ಆ್ಯಕ್ಚುಲಿ ಏನಾಗಿದೆ, ಒಂದು ಇಂಟಿಗ್ರೇಟೆಡ್, ಈಗ ಓನ್ಲಿ ಥಿಯರಿ ಅಷ್ಟೇ ಅಲ್ಲ, ಸಬ್ಜೆಕ್ಟ್ ಜೊತೆಗೆ ಥಿಯರಿ ಜೊತೆಗೆ ಇಂಟಿಗ್ರೇಟೆಡ್, ಥಿಯರಿ ಜೊತೆಗೇ ಅವರು ಲ್ಯಾಬ್ನ ಪ್ರಾಕ್ಟೀಸ್ ಮಾಡೋ ಥರ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸಬ್ಜೆಕ್ಟ್ಸು. ಸೊ ಅದರಿಂದ ಏನಾಗುತ್ತೆ, ಹುಡುಗರಿಗೆ ಹ್ಯಾಂಡ್ಸ್ ಆನ್ ಸೆಷನ್ಸು ಮತ್ತು ಅವರು ಇಂಡಸ್ಟ್ರಿಗೆ ರೆಡಿ ಆಗೋ ಥರ ಪ್ರಿಪ್ರೇಷನ್ ಮಾಡೋದಕ್ಕೆ ಈಗ ಕೇಡೆನ್ಸ್ ಸಾಫ್ಟ್ವೇರು ಮತ್ತು ಬೇರೆ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ಅವರು ಕೋರ್ ಇಂಜಿನಿಯರಿಂಗ್ಗೆ ಪ್ರಿಪ್ರೇಷನ್ಸ್ನ ನಾವು ಮಾಡ್ತಾಯಿದ್ದೀವಿ. ಇವತ್ತು ಆ್ಯಕ್ಚುಲಿ ನಾವು ನಿಟ್ಟೆ ಮೀನಾಕ್ಷಿ ಇಲ್ಲಿ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಏನಕ್ಕೆ ಬಂದಿದ್ವಿ ಅಂದರೆ, ನಮ್ಮ IEEE ಕೌನ್ಸಿಲ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡಿಸೈನ್ ಆಟೋಮೇಷನ್ ಅಂತೇಳಿ ನಾವು ಅದರದ ಚೇರ್ ಆಗಿರ್ತೀನಿ. ನಾನು IEEE ಕೌನ್ಸಿಲ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡಿಸೈನ್ ಆಟೋಮೇಷನ್ ಬ್ಯಾಂಗ್ಳೂರ್ ಚಾಪ್ಟರ್ ಚೇರು. ನಮ್ಮ ಜೊತೆ ಈಸ್ ದ ಫೌಂಡರ್ ಚೇರ್ ಆಫ್ IEEE SEDA ಬ್ಯಾಂಗ್ಳೂರ್ ಚಾಪ್ಟರ್ ಆ್ಯಂಡ್ ಈಸ್ ಆಲ್ಸೋ ಸೆಕ್ರೆಟರಿ ಆಫ್ IEEE SEDA ಬ್ಯಾಂಗ್ಳೂರ್ ಚಾಪ್ಟರ್. ಸರ್ ಈಸ್ ದಿ ಎಕ್ಸಿಕಾ ಮೆಂಬರ್ ಆಫ್ IEEE SEDA ಚಾಪ್ಟರ್. ನಾವು ಇವತ್ತು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಜೊತೆ MOU ಸಿಗ್ನೇಟ್ ಮಾಡಿದ್ವಿ, MOU ಸೈನ್ ಮಾಡಿದ್ವಿ. ಮೇನ್ MOU ಇಂಟೆನ್ಷನ್ ಅಂದರೆ, so you train the students with to prepare the industry through this, sir is having one startup company, so he will train the students, internship ಕೊಡೋದಾಗ್ಬೋದು ಮತ್ತು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋದಕ್ಕೆ ಇಂಡಸ್ಟ್ರಿ ಪ್ರಿಪರೇಷನ್ಗೆ ಮಾಡ್ತೀವಿ. ಸೊ ಈಗ ಈ ಕೋರ್ಸ್ನ ಮುಗಿಸಿದ ಮೇಲೆ ಏನಾಗುತ್ತೆ, ನೀವು ಕೇಳಿದ್ರಿ ಪ್ಲೇಸ್ಮೆಂಟ್ ಅಂತ ಕೇಳಿದ್ರಿ. ಪ್ಲೇಸ್ಮೆಂಟ್ ಈಗ ಎಲ್ಲ ಸ್ಟೂಡೆಂಟ್ಸ್ ಏನಾಗುತ್ತೆ, ಆ್ಯಕ್ಚುಲಿ ಈಗ ಸಾಫ್ಟ್ವೇರ್ ಕಂಪ್ನೀಸು ತುಂಬ ಇದ್ದಾವೆ, ಬಟ್ ಕೋರ್ ಕಂಪ್ನೀಸ್ನ ಟಾರ್ಗೆಟ್ ಮಾಡಬೇಕು ಅಂದಾಗ ಹುಡುಗರು ಈಗ ಕೋರ್ ಕಂಪ್ನೀಸ್ ಲೈಕ್ ವೆಸ್ಟರ್ನ್ ಡಿಜಿಟಲ್ ಆಗ್ಬೋದು, ಸಿನಾಪ್ಸಿಸು, ದೆನ್ ಇಂಟೆಲ್, ಕ್ವಾಲ್ಕಾಮು ಈ ಥರ ಕಂಪ್ನೀಸ್ಗೆ ಟಾರ್ಗೆಟ್ ಮಾಡಬೇಕು ಅಂದಾಗ ಅಲ್ಲಿ ಏನು
ಕಂಪ್ನೀಸ್ನ ಇದು ಮಾಡ್ತಿದ್ದಾರೆ, ಐ ಮೀನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆ ಟ್ರೈನಿಂಗಿಗೆ ನಾವು ಐ ಮೀನ್ ಅಲ್ಲಿ ಏನು ವರ್ಕ್ ನಡೀತಿದೆ ಆ ವರ್ಕಿಗೆ ನಾವು ಸ್ಟೂಡೆಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಬೋರ್ಡ್ ಆಫ್ ಸ್ಟಡೀಸ್ಗೆ ನಾವು ಇಂಡಸ್ಟ್ರಿ ಪರ್ಸನ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ನಾವು ಕರಿಕ್ಯುಲಮ್ನ ಆ ಥರ ಡೆವಲಪ್ ಮಾಡಬೇಕಾಗುತ್ತೆ. ಸೊ ವಿತೌಟ್ ಕರಿಕ್ಯುಲಮ್ ಡೆವಲಪ್ಮೆಂಟು ಅಥವಾ ಪ್ರಾಪರ್ ಅವರಿಗೆ ಗೈಡೆನ್ಸ್ ಇಲ್ಲ ಅಂದರೆ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ಗೆ ಕಷ್ಟ ಆಗುತ್ತೆ. ಹಾಗಾಗಿ ಆ ಓರಿಯೆಂಟೇಷನಲ್ಲಿ ಇದು ಮಾಡ್ತಿದ್ವಿ. ಆ್ಯಂಡ್ ಆಲ್ಸೋ IEEE ಸೆಡಾ ಮತ್ತು ಇನ್ನೊಂದು IEEE ಸರ್ಕ್ಯೂಟ್ ಸಿಸ್ಟಮ್ ಸೊಸೈಟಿ ಅಂತಲೂ ಇದೆ. ಅಲ್ಲಿ ನಮಗೆ ಎಕ್ಸಿಕಾಮ್ ಮೆಂಬರ್ಸು, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ಸು, ಮೋಸ್ಟ್ ಆಫ್ ದಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ 80%, 80%ಗಿಂತ ಜಾಸ್ತಿ ಎಕ್ಸಿಕಾಮ್ ಮೆಂಬರ್ಸು ನಮ್ಗೆ ಇಂಡಸ್ಟ್ರಿಯವರಿದ್ದಾರೆ. ಸೊ ಅವ್ರದ್ದು ಹೆಲ್ಪ್ ಎಲ್ಲ ತೊಗೊಂಡು ನಾವು ಥ್ರೂ IEEE ವಿ ಕ್ಯಾನ್ ಪಬ್ಲಿಸೈಸ್, ಐ ಮೀನ್ ಟು ಗಿವ್ ಅವೇರ್ನೆಸ್ ಟು ದಿ ಸ್ಟೂಡೆಂಟ್ಸ್ ಅಕ್ರಾಸ್ ಕರ್ನಾಟಕ. ಎಸ್ ಸರ್, ಹೇಳ್ತಾ ಇದ್ರು ತುಂಬಾ ಯೂನಿವರ್ಸಿಟಿಗಳಿದೆ, ಬಟ್ ಕೆಲವು ಕಾಲೇಜುಗಳಲ್ಲಿ ಮಾತ್ರ ಈ ಕೋರ್ಸ್ಗಳು ಲಭ್ಯ ಇದೆ. ಅಂಡ್ ಹಾಸನದವ್ರು ಏನಾದ್ರು ನೋಡ್ತಾ ಇದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಅಂತ ಅಂದ್ರೆ ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಲ್ಲೂ ಕೂಡ ಮುಂದಿನ ವರ್ಷದಿಂದ ಈ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಸರ್, ನಾವು ಯಾರಾದ್ರೂ ಹೇಳ್ಬಹುದು ಸಮರೈಸ್ ಮಾಡಿ ನಾವು ಹೇಳೋದಾದ್ರೆ VLSI ಕೋರ್ಸ್ ನ ತಗೊಬೇಕು ಅಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರಿಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇನ್ನೊಂದು ಮಾತು ಏನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಇಲ್ಲಿವರೆಗೂ VLSIಯಲ್ಲಿ ಡಿಸೈನ್ ಮಾತ್ರ ಇಲ್ಲಿವರೆಗೂ ನೋಡ್ತಾ ಬಂದಿದ್ದು ನಮ್ಮ ದೇಶದಲ್ಲಿ. ಇವಾಗ ಬೇಕಾಗಿರೋದೇನು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬೇಕು ಮತ್ತು ಪ್ಯಾಕೇಜಿಂಗ್ ಬೇಕು. ಅಲೋಕ್ ಸರ್ ಹೇಳ್ದಂಗೆ 70,000 ಕೋಟಿ ಇಂಡಿಯನ್ ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತಾ ಇದೆ ಆ ಫ್ಯಾಬ್ರಿಕೇಷನ್ಗೋಸ್ಕರ. ಸೊ ಇವಾಗ ಇಂಜಿನಿಯರಿಂಗ್ ಕೋರ್ಸಸಲ್ಲಿ ಈ ಸಬ್ಜೆಕ್ಟ್ಗಳು ಓದೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ಗೆ ಮತ್ತು ಪ್ಯಾಕೇಜಿಂಗ್ಗೆ ಬೇಕಾಗಿರೋ ಜನಗೂ ಅಂದರೆ ರಿಕ್ವೈರ್ಮೆಂಟ್ ಕೂಡ ನಾವು ಇಲ್ಲಿಂದನೇ ಮೀಟ್ ಮಾಡ್ತಾ ಹೋಗ್ಬೋದು. ಸೊ ಹುಡುಗರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಏಕೆಂದರೆ ನಾವು ಇನ್ನೊಂದು ಕಡೆ ಕೆಲಸ ಕೇಳ್ಕೊಂಡು ಹೋಗೋದ್ರ ಬದಲು ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಎಷ್ಟೋ ಸಾವಿರಾರು ಜನ ಮಕ್ಕಳಿಗೆ ಇದು ಯೂಸ್ ಆಗುತ್ತೆ. ಒಂದು, ಇವಾಗ ಇರೋ ಪ್ರಕಾರ 75,000ಕ್ಕೂ ಜಾಸ್ತಿ ಜನ VLSIಗೆ ರಿಕ್ವೈರ್ಮೆಂಟ್ ಇದೆಯಂತೆ. ಅಂದರೆ ಜನ ಸಿಗ್ತಾ ಇಲ್ಲ, VLSI ಕಂಪ್ನಿಗಳಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಜನ ಸಿಗ್ತಾ ಇಲ್ಲ, ಅಷ್ಟು ರಿಕ್ವೈರ್ಮೆಂಟ್ ಇದೆಯಂತೆ. ಅಂದರೆ ಏನು, ಸ್ಪೆಷಲೈಸೇಷನ್ಸ್ ಇಲ್ಲ, ಹುಡುಗರಿಗೆ ಅದರ ಕಡೆ ಜಾಸ್ತಿ ತಿಳುವಳಿಕೆ ಇಲ್ಲ, ಟ್ರೈನಿಂಗ್ ಸಿಕ್ಕಿಲ್ಲ. ಈ MTech VLSI ಕೋರ್ಸಲ್ಲಿ ಏನಿತ್ತಲ್ಲ, ಸ್ವಲ್ಪ ಕೋರ್ಸಸ್ ಏನಿತ್ತಲ್ಲ, ಅರ್ಧ ಕೋರ್ಸಸ್ ಮಾತ್ರ VLSI ಇರ್ತಾ ಇತ್ತು, ಅರ್ಧ ಎಂಬೆಡೆಡ್ ಇರ್ತಾ ಇತ್ತು. ಇವಾಗ ಇಂಜಿನಿಯರಿಂಗಲ್ಲಿ ಬರೋದ್ರಿಂದ ಏನಾಗುತ್ತೆ, ಅವರು 3ನೇ ಸೆಮಿಸ್ಟ್ರಿಂದನೇ VLSI ಕಡೆಗೆ ಓದ್ತಾ ಇರೋದ್ರಿಂದ ತುಂಬ ಜಾಸ್ತಿ ಸ್ಪೆಷಲೈಸೇಷನ್ ಸಿಗ್ತಾ ಹೋಗುತ್ತೆ. ಈಗ ನಾನು ಹೇಳ್ದಂಗೆ ಪ್ಯಾಕೇಜಿಂಗ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಕಡೆ ಆಗಿರ್ಬೋದು, ಒಂದು ಒಲವು ಮೂಡುತ್ತೆ. ಒಲವು ಮೂಡ್ತು ಅಂದರೆ ನಮ್ಮಲ್ಲಿ ಇರೋ ಮಕ್ಕಳಿಗೇನೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನಾವು ಮತ್ತೆ ಸಾಫ್ಟ್ವೇರ್ ಕಡೆಗೆ ಹೋಗಬೇಕು ಅಂತೇನಿಲ್ಲ, ನಾವು ಕೋರ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚಲ್ಲೇ ಕೂಡ ಸೆಮಿಕಂಡಕ್ಟರ್ನ ಒಂದು ಸಪ್ರೇಟ್ ಡಿವಿಷನ್ ಆಗಿ ತೊಗೊಂಡು ಮುಂದೆ ಈಗ ಏನೇ ಸಾಫ್ಟ್ವೇರಲ್ಲಿ ಬಂದರೂ ಕೂಡ ದ ಎಂಡ್ ಆಫ್ ದ ಡೇ ನಮ್ಗೆ ಏನು ಬೇಕು ಅದೊಂದು ಚಿಪ್ ಮ್ಯಾನುಫ್ಯಾಕ್ಚರ್ ಡಿಸೈನ್ ಏನೋ ಮಾಡ್ತಾ ಇದ್ದೀವಿ, ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದಾಗ ನಮಗೆ ಫೆಸಿಲಿಟಿ ಬೇಕು. ಫೆಸಿಲಿಟಿ ಜೊತೆಗೆ ಅಲ್ಲಿ ಕೆಲಸ ಮಾಡೋರು ಜನ ಬೇಕು. ಅವೆಲ್ಲದಕ್ಕೂ ಯೂಸ್ ಆಗೋಕ್ಕೋಸ್ಕರ ಏನಾಗುತ್ತೆ, ಈ BE VLSI ಏನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ VTU ಮತ್ತು AICT ಅವರು, ಇದು ತುಂಬ ಉಪಯುಕ್ತ ಆಗುತ್ತೆ. ಮುಂದೆ ಬರೋ ಮಕ್ಕಳು ಯಾರು ಎಲೆಕ್ಟ್ರಾನಿಕ್ಸ್ ಕಡೆಗೆ ತುಂಬ ಒಲವಿದ್ದು VLSI ಕಡೆಗೆ ಚಿಪ್ ಡಿಸೈನಿಂಗ್ ಕಡೆ ಹೋಗಬೇಕು ಅನ್ನೋರಿಗೆ ಇದು ಒಂದು ಒಳ್ಳೆ ಆಯ್ಕೆ ಆಗುತ್ತೆ. ಆದರೆ ಇದು ಅವ್ರ ಇಂಟ್ರೆಸ್ಟ್ ಕೂಡ ಆಗಿರಬೇಕು. ಅವರು ಅದ್ರ ಕಡೆಗೆ ಎಷ್ಟು ನೋಡ್ತಾರೆ, ಎಷ್ಟು ಕಲಿತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಒಂದು ಕೋರ್ಸ್ ಇದೆ ಅಂದ ತಕ್ಷಣ ನಾನು ತೊಗೊಂಡ ತಕ್ಷಣ ಪ್ಲೇಸ್ಮೆಂಟ್ ಸಿಗುತ್ತೆ ಅಂತಲ್ಲ, ಹುಡುಗ ಅದರಲ್ಲಿ ಏನೇನೆಲ್ಲ ಮಾಡ್ತಾರೆ. ಇವಾಗ ನೋಡಿ, ಹಾಸನ್ ಕಾಲೇಜವ್ರು MOU ಮಾಡ್ಕೊಂಡಿರೋದು ಏನಾಗುತ್ತೆ, ಈಗ ಇಂಡಸ್ಟ್ರಿಯವ್ರು ಬಂದು ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ. ಟ್ರೈನ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೊಂದು ಆಪರ್ಚುನಿಟಿ ಸಿಗುತ್ತೆ ಕಲಿಯೋದಕ್ಕೋಸ್ಕರ. ಮಕ್ಕಳು ಅದೇ ಥರ ಶ್ರದ್ಧೆಯಿಂದ ಕಲಿತು ಪ್ರಾಕ್ಟೀಸ್ ಮಾಡಿ ತುಂಬ ಪ್ರಾಜೆಕ್ಟ್ಸ್ ಮಾಡಬೇಕು. ಅವರು ಒಂದೆರಡು ಪೇಪರ್ ಪಬ್ಲಿಕೇಶನ್ಸ್ ಮಾಡಬೇಕು, ಇಂಡಸ್ಟ್ರಿಯವ್ರ ಜೊತೆ ಇಂಟ್ರಾಕ್ಟ್ ಮಾಡಬೇಕು. ಈ IEEE ಅನ್ನೋದು ಒಂದು ಇಂಡಸ್ಟ್ರಿ ಇಂಟ್ರಾಕ್ಷನ್ ಜೊತೆಗೆ ಒಂದು ಒಳ್ಳೆ ವಿಧಾನ ಆಗಿರುತ್ತೆ. ಈಗ ಪರಮೇಶಾಚಾರ್ಯ ಸರ್ ಅವರು ಹೇಳ್ದಂಗೆ 80% ಆಫ್ ದ ಜನ ಇಂಡಸ್ಟ್ರಿಯವರೇ ಇರೋದ್ರಿಂದ ಯಾವುದಾನ ಒಂದು ಸೊಸೈಟಿ ಮುಖಾಂತರ ಹೋದಾಗ ಅಥವಾ ಈ ಥರ ವರ್ಕ್ಶಾಪ್ಗಳು ಅಟೆಂಡ್ ಆದಾಗ ಹುಡುಗರಿಗೆ ಏನು ಸಿಗುತ್ತೆ, ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಈಗ ನಮ್ಗಳಿಗಂತೂ ಗೊತ್ತೇ ಇರಲಿಲ್ಲ ಇಂಡಸ್ಟ್ರಿಯಲ್ಲಿ ಏನಾಗ್ತಿರುತ್ತೆ, ಹೆಂಗಾಗ್ತಿರುತ್ತೆ ಅಂತ. ನಾವು ಕೆಲಸ ಹುಡುಕ್ಬೇಕಾದ್ರೆ ಅಷ್ಟೇ ಗೊತ್ತಾಗ್ತಾ ಇತ್ತು. ಆದರೆ ಇವಾಗಿನ ಹುಡುಗರಿಗೆ ಅದೆಲ್ಲ ಮುಂಚೆಯಿಂದ ಸಿಗೋದ್ರಿಂದ ಅವ್ರಿಗೆ ಏನು ಇಂಟ್ರೆಸ್ಟು. ಈ ಫಾರ್ ಎಕ್ಸಾಂಪಲ್ VLSI ಎಲ್ಲ ತೊಗೊಂಡ್ರೆ ಅವ್ನಿಗೆ ಡಿಸೈನಿಂಗಲ್ಲಿ ಹೋಗ್ಬೇಕಾ, ಡಿಸೈನಿಂಗಲ್ಲಿ ಅನಲಾಗ್ ಡಿಸೈನ್ಗೆ ಹೋಗ್ಬೇಕಾ, ಡಿಜಿಟಲ್ ಡಿಸೈನ್ಗೆ ಹೋಗ್ಬೇಕಾ, ಅಥವಾ ಟೆಸ್ಟಿಂಗಲ್ಲಿ ಹೋಗ್ಬೇಕಾ, ಇಲ್ಲ ಫಿಸಿಕಲ್ ಡಿಸೈನ್ಸ್ಗೆ ಹೋಗ್ಬೇಕಾ, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಹೋಗ್ಬೇಕಾ, ಪ್ಯಾಕೇಜಿಂಗ್ ಹೋಗ್ಬೇಕಾ ಅನ್ನೋದು ಹುಡುಗರಿಗೆ ಅವ್ರು ಇಂಜಿನಿಯರಿಂಗ್ ಮಾಡ್ತಾ ಇರಬೇಕಾದ್ರೆ ಅವ್ರ ಇಂಟ್ರೆಸ್ಟ್ ಪ್ರಕಾರ ತೊಗೊಂಡು ಮುಂದೆ ಹೋಗಬೇಕು. ಸೊ ಇದರಿಂದ ನಾವೆಲ್ಲರೂ ಹೇಳೋದಿಷ್ಟೇ, ಒಂದು ಒಳ್ಳೆ ಡೊಮೈನ್ ಇದೆ, ಒಂದು ಕೋರ್ ಡೊಮೈನ್ ಇದೆ, ಮುಂದೆಗೆ ಒಳ್ಳೆ ರಿಕ್ವೈರ್ಮೆಂಟ್ ಇದೆ, ಮಕ್ಕಳು ತೊಗೋಬೋದು. ಬಟ್ ತೊಗೊಂಡಿದ ಮೇಲೆ ಅವ್ರು ಅದ್ರ ಕಡೆ ಕಷ್ಟನೂ ಪಡಬೇಕು, ಒಂದು ಸ್ವಲ್ಪ ಪ್ರಾಜೆಕ್ಟ್ಸು ಮಾಡಬೇಕು, ತುಂಬ ಜನರ ಜೊತೆ ನೆಟ್ವರ್ಕಿಂಗ್ ಮಾಡಬೇಕು. ನೆಟ್ವರ್ಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಎಸ್, ಒಟ್ಟಿನಲ್ಲಿ ಹೇಳ್ತಾ ಹೋದ್ರೆ ನಾನು ಅವತ್ತು ಕೂಡ ಹೇಳ್ತಾ ಇದ್ದೆ, ಅವಕಾಶಗಳನ್ನ ನಾವು ಹುಡ್ಕೊಂಡು ಹೋಗೋದಕ್ಕಿಂತ ಅವಕಾಶಗಳು ಎಲ್ಲಿ ಹೆಚ್ಚಿರುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಒಂದು ಸನ್ಮಾರ್ಗದಲ್ಲಿ ಹೋಗಬಹುದು, ಒಂದು ಉತ್ತಮವಾದ ಆಯ್ಕೆ ಅಂತ ಹೇಳ್ಬೋದು. ಸರ್ ಹೇಳ್ತಾ ಇದ್ರು 75,000 ಪ್ಲಸ್
ಜಾಬ್ ಆಪರ್ಚುನಿಟೀಸ್ ಇದೆ ಇದಕ್ಕೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ನಿಮಗೇನಾದರೂ ಇಂಜಿನಿಯರಿಂಗ್ ಹೋಗಬೇಕು, ಅಲ್ಲಿ ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಗೊಂದಲಗಳಿದ್ರೆ, ಅಥವಾ ಈ ಬಗ್ಗೆ ಎಲೆಕ್ಟ್ರಾನಿಕ್ಸ್ನಲ್ಲಿ ಚಿಪ್ ಡಿಸೈನ್ ಬಗ್ಗೆ ಮತ್ತು VLSI ಬಗ್ಗೆ ಏನಾದರೂ ಆಸಕ್ತಿ ಹೆಚ್ಚಿದ್ರೆ ಇದು ಆಯ್ಕೆ ಮಾಡ್ಕೊಳ್ಳೋಕೆ ಒಂದು ಉತ್ತಮವಾದ ಕೋರ್ಸ್ ಅನ್ನೋದನ್ನ ಹೇಳ್ತಾ ಇದ್ರು. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV. ಸರ್, ಎಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದ. ಎಕ್ಸ್ಪ್ಲೇನ್ ಮಾಡಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.